ನಮಸ್ಕಾರ ಮಾತೆರೆಗ್ಲ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. पूज्याय राघवेंद्राय सतधर्मरताय च भजतां कल्पवृक्षाय नमतां कामधेनवे. ಇವು ಹೇಳಿದ್ಮೇಲೆ ನಿಮಗೆ ಗೊತ್ತಾಗಿರ್ಬೋದಲ್ಲ ಇವತ್ತು ನಾವು ಎಲ್ಲಿ ಹೋಗ್ತಿದ್ದೇವೆ ಅಂತ. ಅದು ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ದೇವೆ. ಇನ್ನೊಂದು 10-20 ಮಿನಿಟ್ಸಲ್ಲಿ ಈಗ ಕಾರ್ ಬರ್ತದೆ. ಇಲ್ಲಿಂದ ಮೂಡುಬಿದ್ರೆಗೆ ಹೋಗಿ ಮೂಡುಬಿದ್ರೆಯಲ್ಲಿ ಅಪ್ಪ ಅಮ್ಮ ತಂಗಿ ಇದ್ದಾರೆ, ಅವ್ರನ್ನ ಕರ್ಕೊಂಡು ಅಲ್ಲಿಂದ ಕಾರ್ಕಳ, ಶಿವಮೊಗ್ಗ, ಚಿತ್ರದುರ್ಗ ಆಗಿ ಮಂತ್ರಾಲಯಕ್ಕೆ ಹೋಗ್ತಿದ್ದೇವೆ. ಲಾಂಗ್ ಟ್ರಿಪ್ ಏನಲ್ಲ, ಇವತ್ತು ಹೋಗಿ ನಾಳೆ ರಾತ್ರಿ ಬರ್ತೇವೆ. ನಮ್ಮ ಪ್ಲಾನ್ಸ್ ಹೇಗಿರೋದಂದ್ರೆ, ಇವಾಗ ಹೊರಟ್ರೆ ಒಂದು 9-10 ಆಗಿ ಅಲ್ಲಿ ರೀಚ್ ಆಗ್ತೇವೆ. ಸೊ ಅಲ್ಲಿ ಸ್ಟೇ ಮಾಡಿ ಬೆಳಗ್ಗೆ ಬೇಗ ಹೋಗಿ ರಾಯರ ದರ್ಶನ ಮಾಡಿ ಪುನಃ ಅಲ್ಲಿ ಅಕ್ಕಪಕ್ಕ ದೇವಸ್ಥಾನ ಇದ್ದರೆ ನೋಡಿಕೊಂಡು ಸೀದಾ ಹೊರಟು ಬರೋದು ಅಂತ ಪ್ಲ್ಯಾನ್ ಇರೋದು. ನೋಡುವ ಏನೇನಾಗ್ತದೆ ಅಂತ. ಬನ್ನಿ, ನಾನಿವತ್ತು ನಿಮ್ಮನ್ನು ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತೇನೆ. ಇಷ್ಟೊಂದು ಬಿಟ್ಟೋಗ್ಲಿಕ್ಕೆ ಬೇಜಾರಾಗ್ತಾ ಉಂಟು. ಕೂಕು ಹೋದ, ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಈಗ ಇವನ್ ಇದ್ದಾನೆ, ಇವನನ್ನು ಬಿಟ್ಟೋಗ್ಲಿಕ್ಕೆ ಬೇಜಾರಾಗ್ತಾ ಉಂಟು. 2 ದಿನ ಬರ್ತೇವೆ. ಚಪ್ಪಟಾಗಿ ಮಲಗಿದ್ದಾನೆ. ಮಿಟ್ಟು ಅವ ಹೊರಗೆ ಹೋಗಿ ಬರ್ತಾನೆ. ಟಾಟಾ ಬಾಯ್ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್. ಎರಡು ದಿನಕ್ಕೆ ಸಮ್ಮರ್ ಕ್ಯಾಂಪ್ ಅವನು ಬ್ಯಾಗಲ್ಲಿ ಒಂದು ಬಾಯ್ ಬಂಟು ಬಂಟು. ಈಗ ಇಲ್ಲಿ ಹೊಸ ಹೋಟೆಲ್ ಆಗಿದೆ, ರೀಸೆಂಟಾಗಿ ಸ್ಟಾರ್ಟ್ ಆದದ್ದು ಮೂಡುಬಿದ್ರೆಯಲ್ಲಿ, ಅರಿಹಂತ ಆಹಾರ ಅಂತ. ಇಲ್ಲಿ ತಿಂಡಿ ಮಾಡಿ ನೆಕ್ಸ್ಟ್ ಕಾರ್ಕಳ ಆಗಿ ಹೋಗೋದು. ಎಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು. ಇವತ್ತು ಹನುಮಾನ್ ಜಯಂತಿ ಇರೋದ್ರಿಂದ ಹನುಮಾನ್ ಚಾಲೀಸ್ ಕೇಳಿ, ಹನುಮಾನ್ ಚಾಲೀಸ ಹೇಳಿದ್ರೆ ಒಳ್ಳೇದಂತೆ. ಹಾಗೆ ಹೋಗ್ತಾ ಹನುಮಾನ್ ಚಾಲೀಸ್ ಕೇಳ್ಕೊಂಡು ಹೋಗೋದು. ಬನ್ನಿ, ತಿಂಡಿ ಮಾಡಿ ಹೊರಡುವ. ಇವತ್ತು ಹನುಮಾನ್ ಜಯಂತಿ ಇರೋದ್ರಿಂದ ನಾನು ನನ್ನ ತಂಗಿ ಇವತ್ತು ಹನುಮಾನ್ ಚಾಲೀಸ್ ಓದೋಣ ಅಂತ ಅನ್ಕೊಂಡಿದ್ದೀವಿ. ಕೆಲವರಿಗೆ ಎಷ್ಟು ಓದಿದ್ರು ಅದ್ರ ಎಫೆಕ್ಟ್ ಇಲ್ಲ ಅಂತ ಆಗ್ತದೆ ಅಂತ ನಾನು ಏನ್ ಮಾಡ್ಬೇಕು, ಹೇಗೆ ಓದ್ಬೇಕಂತ ಹೇಳ್ತೇನೆ. ಯಾವಾಗ್ಲೂ ಹನುಮಾನ್ ಚಾಲೀಸ್ ಓದುವಾಗ ನೀವು ಒಳ್ಳೆ ಮನಸ್ಸಿಂದ ಓದಿ, ಹಾಗೇನೆ ಓದೋಗಿಂತ ಮುಂಚೆ ಒಂದು 5 ಸರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಿ, ಅದಾದ ನಂತರ ಒಂದು ಗ್ಲಾಸಲ್ಲಿ ಒಂದು ನೀರಿಟ್ಟು, ಎದುರು ಒಂದು ಗ್ಲಾಸಲ್ಲಿ ನೀರಿಟ್ಟು ಹನುಮಾನ್ ಚಾಲೀಸ್ ಓದಿ ಆದ ನಂತರ ಏನ್ ಅನ್ಕೊಂಡಿರ್ತೀರಿ ಅದನ್ನು ಎನಿಸಿ ಆ ನೀರನ್ನು ಕುಡೀರಿ. ಹಾಗೆ ಇವಾಗ ಹೋಗುವಾಗ ನಾವಿಬ್ರು ಹನುಮಾನ್ ಚಾಲೀಸ್ ಓದುವ ಅಂತ ಅನ್ಕೊಂಡಿದ್ದೇವೆ. ನೀವು ಕೂಡ ಇವತ್ತು ಓದಿ. जय श्री राम। विकट रूप धरि लंक जरावा, भीम रूप धरि असुर संहारे, रामचंद्र के काज सवारे, लाए संजीवन लखन जियाए, श्री रघुवीर हर्षि उर लाए, रघुपति कीन्ही बहुत बड़ाई, तुम मम प्रिय भरत ही सम भाई। जय हनुमान जय हनुमान। ಅಂಗಡಿ ಬಣ್ಣ ಒಂದು ಫ್ರೆಂಡ್ ಹೋಟೆಲ್ ಹೌದಾ? ಒಳ್ಳೆ ಚಾ ಬರ್ತದೆ. ಶಾಲೆ ಕ್ಲಾಸ್ಮೇಟ್ ಅಂತ.
ಗಿರಿಯಲ್ಲಿದ್ದೀವಿ. ತುಂಬ ಸಾಕಾಯಿತು ನಮಗೆ. ಆಗುಂಬೆ ಘಾಟ್ ಹತ್ತುವಾಗ ಸಾಕಾಯಿತು. ಬಟ್ ಓಕೆ, ಹನುಮಾನ್ ಚಾಲೀಸ್ ಎಲ್ಲ ಕೇಳ್ತಾ, ಸ್ಟೋರೀಸ್ ಎಲ್ಲ ದೇವರದ್ದು ಸ್ಟೋರೀಸ್ ಎಲ್ಲ ಕೇಳ್ತಾ ಈಗ ಹೋಟೆಲಿಗೆ ಬಂದಿದ್ದೇವೆ. ಮಾಮೂಲಿ ಇಟ್ಟರೆ ನಮ್ಮ ನಾನು ಈಚೆ ಸೈಡಲ್ಲಿ ಹೋಗ್ತೇನೆ ಆಯ್ತಾ. ಬೊಕ್ಕ ಬೊಕ್ಕ ಹೊಸ ಹೋಗಿ ತಿಕ್ಕದಿನಿ ಅಲ್ಲಿ ಪಚ್ಚಗೆ ಬೇಕು ತಿಕ್ಕದಿನಿ. ಜನ ಜಾಸ್ತಿ ಆಗೋಳು ನಿಂಗೆ ಹೋಗಿ ಜಾಸ್ತಿ ಇದು ಕಮ್ಮಿ ಹೋಗಿಯಾ ಬೇಕು. ಅದೇ ಅನ್ಸುತ್ತೆ ಕೋಟೆ ರೌಂಡ್ ರೌಂಡ್ ಇದೆ ಮೇಲೆ. ಕೋಟೆ ಕೋಟೆ ಇವಳು ಮನೆಗೆ ಹೋಗುವ ನಮ್ಗೆ ಅಲ್ಲಿ ನೋಡು, ನನ್ನ ಪೇಂಟಿಂಗ್ ಮಾಡಿದ್ದಾರೆ. ವೀರವನ್ ಜೈ. ಯಾವಾಗಲೂ ಹಾಗೆ ಅಪ್ಪ ಅವರ ಪಾಕೆಟಲ್ಲಿ ಎಷ್ಟು ಚಾಕ್ಲೇಟ್ ಇರ್ತದೆ ತಂದು ಚಾಕ್ಲೇಟ್ ಎಲ್ಲ ತೆಗೆದು ಕೊಡ್ತಾರೆ ನಮಗೆ. ನಮ್ಗೆ ಯಾವುದಾದ್ರೂ ಚಾಕ್ಲೇಟ್ ಇಷ್ಟ ಆದರೆ ನೆಕ್ಸ್ಟ್ ಊರಿಗೆ ಬರುವಾಗ ಅದನ್ನೇ ತಗೊಂಡು ಬರ್ತಾರೆ. ಅದೇ ಅಲ್ವಾ ತಂದೆ ಪ್ರೀತಿ ಅಂದರೆ. ಅಮ್ಮನ ಅತ್ತೆ ಅಪ್ಪ ಅವರೆಲ್ಲ ರಿಲೇಟಿವ್ಸ್, ಹಾಗೆ ಅವ್ರಿಗೆ ಗೊತ್ತಾ ಇವ್ರಿಗೆ ಗೊತ್ತಾ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಡೀಪ್ ಡಿಸ್ಕಷನ್ ಆಗ್ತಾ ಉಂಟು. ನಮ್ಮ ಮನೆಗೆ ಬರ್ತಿದ್ರು, ಇವ್ರು ಅವ್ರ ಮನೆಗೆ ಹೋಗ್ತಿದ್ರು ಅಂತ. ಇಲ್ಲಿ ಒಂದು ನಾಳೆ ಸೀರೆ ಮತ್ತೆ ಪಂಚೆ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಅಲ್ಲಿ. ಹಾಲ್, ಇದೊಂದು ರೂಮ್, ಬಾತ್ರೂಮ್. ನಾವೆಷ್ಟು 6:45 ಹೊರಟಿದ್ದು, ಈಗ 7:45ಗೆ ಬಂದು, ಸಾರಿ 7:45 ಅಲ್ಲ, 8 o'clock ಆಗಿದೆ. 8 o'clock ಬಂದಿದೆ ಅಂದರೆ ಊಟಕ್ಕೆ ತಿಂಡಿಗೆಲ್ಲ ನಿಲ್ಲಿಸಿ ಬಂದಿದ್ದು. ಸೊ 2 ಬೆಡ್ರೂಮ್ ಇದೆ, ಇದೊಂದು ಬಾತ್ರೂಮ್, ಇದೊಂದು ರೂಮ್, ಅಲ್ಲಿ ಇದೆ ಇಷ್ಟೇ. ಇನ್ನೊಂದೇನೆಂದರೆ ಸ್ವಿಮ್ಮಿಂಗ್ ಪೂಲ್ ಇದೆ. ನಮಗೆ ಬೆಳಗ್ಗೆ ಅದರಲ್ಲೆಲ್ಲ ಆಟ ಆಡುವಷ್ಟು ಟೈಮ್ ಇಲ್ಲ. ಬೆಳಗ್ಗೆ 5 ಗಂಟೆಗೆ ಓಪನ್ ಆಗ್ತದೆ ದೇವಸ್ಥಾನ. ಸೊ
ಸೊ ಬೇಗ ಬೇಗ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಬರೋದು. ಈಗ ರೆಡಿ ಆಗಿದ್ದೇವೆ. ಈಗ ಸ್ವಲ್ಪ ದೇವಸ್ಥಾನದ ಹತ್ರ ಹೋಗಿ ಬರುವ ಅಂತ. ದೇವಸ್ಥಾನದ ಹತ್ರ ಹೋಗಿ ಬಂದು ಹಾಗೆ ಊಟ ಮಾಡಿಕೊಂಡು ರೂಮಿಗೆ ಬರ್ತೇವೆ. ಬಂದು ಬೆಳಗ್ಗೆ ದೇವಸ್ಥಾನ 5 ಗಂಟೆಗೆ ಓಪನ್ ಆಗ್ತದೆ. ಸೊ 5 ಗಂಟೆಗೆ ಅಷ್ಟೊತ್ತಿಗೆ ರೆಡಿಯಾಗಿ ಬೆಳಗಿನ ದರ್ಶನಕ್ಕೆ ಹೋಗ್ತೇವೆ. ಬನ್ನಿ ಹೋಗುವ. ಈಗ ನೈಟ್ ಲೈಟಿಂಗ್ಸ್ ಎಲ್ಲ ಹೇಗಿರ್ತವೆ ಅಂತ ತೋರಿಸ್ತೇನೆ ಅಲ್ಲಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ಬರುವಾಗ ಲೇಟ್ ಆಗಿತ್ತು. ಎಷ್ಟೊಂದು 11 o'clock ಆಗಿತ್ತು ಅನ್ಸುತ್ತೆ. ಹಾಗೆ ಬಂದು ಮಲ್ಕೊಂಡ್ವಿ. ಫುಲ್ ರಶ್. ನೆನ್ನೆ ಟೆಂಪಲ್ ಒಳಗೆ ಹೋಗ್ಲಿಕ್ಕಾಗಲಿಲ್ಲ. ಸೊ ಹೊರಗಿಂದ ನೋಡ್ಕೊಂಡು ಬಂದಿದ್ವಿ. ಇವಾಗ ಎಷ್ಟಾಯಿತು? ಇವಾಗ 6:15 ಆಯಿತು. ಹೊರಟು ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ಫುಲ್ ರಶ್ ಅಂದರೆ ತುಂಬ ರಶ್ ಇದೆ. ನೋಡೋಣಾಗತ್ತೆ ಅಂತ. ಮುಂದೆ ಓಕೆ ಎನ್ಮಾಡ್ತಿರ್ಬೇಕು ಆಪೇನಿದೆ ಭಯಂಕರ ರಸ್ಸಿಗೆ. ಅರೆ ಪಂಡಿರುತ್ತೆ ಗೊತ್ತದ ಜನಸಂದಣಿ ಹೆಚ್ಚಿರುವ ಸಮಯದಲ್ಲಿ ಭಕ್ತರಿಗೆ ಗಮನಿಸಬೇಕು. ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಬೇಕು. ಭಕ್ತರಲ್ಲಿ ಸೂಚನೆ श्रीराघवेन्द्रार्य श्रीराघवेन्द्रार्य पाहि प्रभो। अज्ञाननाशाय विज्ञानपूर्णाय सुज्ञानदात्रे नमस्ते गुरो। श्रीराघवेन्द्रार्य 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 पाहि प्रभो। आनन्दरूपाय नन्द ಇಲ್ಲಿಂದ ದೇವಸ್ಥಾನದಿಂದ ಒಂದು 2-3 ಕಿಲೋಮೀಟರ್ಸಿಗೆ ಅಭಯಾಂಜನೇಯ ದೇವಸ್ಥಾನ ಇದೆ. ಅಲ್ಲಿ ಯಾವುದೋ ಒಂದಿದೆ ಅಲ್ಲ.
ಆಯಿತು, ದರ್ಶನ ಎಲ್ಲ ಮುಗಿಸಿ ಬಂದ್ವಿ. ದರ್ಶನ ಅಂದರೆ ರೂಮ್ ಅವ್ರ ಹತ್ರ ಮಾತಾಡಿದ್ವಿ, ಅವರೊಬ್ರನ್ನ ಕಳಿಸಿದ್ರು. ಹಾಗೆ ಶಾರ್ಟ್ ಕಟ್ ರೂಟಲ್ಲಿ ಹೋಗಿ ಬೇಗ ದರ್ಶನ ಎಲ್ಲ ಮುಗಿಸಿ ಬಂದ್ವಿ. ಏನಾದರೂ ನಾವು ಫ್ರೆಂಟಿಂದ ಹೋಗಿದ್ದಿದ್ರೆ ನಮಗೆ ತುಂಬ ಲೇಟ್ ಆಗ್ತಿತ್ತು ದರ್ಶನ ಸಿಗೋದು. ಸೊ ಅಲ್ಲಿ ಮುಗಿಸಿ ಅಲ್ಲಿ ಇನ್ನೊಂದು ಆಂಜನೇಯ ಟೆಂಪಲಿಗೆ ಹೋಗಿ ಬಂದ್ವಿ. ಈಗ ಹೊರಡೋದು ಇನ್ನು. ಹೋಗಿ ಅಲ್ಲಿ ಹೋಗ್ತಾ ಒಂದೆರಡು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹೋಗೋದು. ಮತ್ತೆ ನಾವು ಹೋಟೆಲಿಗೆ ಹೋಗಿದ್ವಿ ತಿನ್ನಲಿಕ್ಕೆ. ಸೊ ಅಲ್ಲಿ ಹೇಗೆ ಅಂದರೆ 150 ರೂಪೀಸ್ ಫುಲ್ ಒಂದು ಪ್ಲೇಟಲ್ಲಿ ಎಲ್ಲ ಥರದ ತಿಂಡಿ ಇದೆ. ಅದಕ್ಕೆ ಅನ್ಲಿಮಿಟೆಡ್, ಚಾ ಇಲ್ಲ, ಕಾಫಿ ಇದೆ, ತಿಂಡಿ ಮಾತ್ರ ಫುಲ್ ಅನ್ಲಿಮಿಟೆಡ್. ಟ್ರಾವೆಲ್ ಮಾಡುವವರಿಗೆ ಅದು ಫುಲ್ ಪ್ಲೇಟ್ ತಿನ್ಲಿಕ್ಕೆ ಕಷ್ಟ, ಬಟ್ ಶೇರಿಂಗ್ ಮಾಡಿದರೆ ಓಕೆ. ಆ್ಯಂಡ್ ನೆನ್ನೆ ಊಟ ಕೂಡ ನಾವು ಅಲ್ಲೇ ಮಾಡಿದ್ದು. ನೈಟ್ ಊಟ ಇದು ಮೀಲ್ಸ್ ಇತ್ತು, ಚಪಾತಿ ಮತ್ತು ಕರ್ಡ್ ರೈಸ್ ಇಷ್ಟೇ ಇದ್ದದ್ದು. ಸೊ ತುಂಬ ಚೆನ್ನಾಗಿತ್ತು. ನಾವು ಹೊರಟದ್ದು ಹೋಗ್ತಾ ಇದ್ದೇವೆ. ಜೈ 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 ಬಜರಂಗಿ. ಇಲ್ಲಿ ನೋಡಿ, ಇಬ್ರು ಮ್ಯಾಚ್ ನೋಡ್ತಾ ಇದ್ದಾರೆ. ಮಾವ ಸಹ ಮ್ಯಾಚ್ ನೋಡ್ತಿದ್ದಾರೆ, ಅಪ್ಪ ಸಹ ಮ್ಯಾಚ್ ನೋಡ್ತಿದ್ದಾರೆ. ಅಪ್ಪ ಮಧ್ಯದಲ್ಲಿ ನನಗೋಸ್ಕರ ಸ್ವಲ್ಪ ವಿಡಿಯೋ ಮಾಡಿ ಕೊಡ್ತಿದ್ದಾರೆ. ಇನ್ನು ಮ್ಯಾಚ್ ಸ್ಟಾರ್ಟ್ ಆಗ್ಲಿಲ್ಲಲ್ಲ, ಹಾಗೆ. ಓ ಮುಲ್ಪ 185 ಪೀತು ಮಲ್ಲ ಕೋಟೆಗೆ ಹೈದರಾಲಿ ಹೈದರಾಲಿ ಮಿತ್ತದ್ದು ಕಲ್ಬಾರ್ದಲ್ಲ ಇದೆಲ್ಲ. ಓ ಡ್ರಾಯಿಂಗ್ಸ್ ನೋಡಿ. ಟ್ರೈನ್ ಬಂತು. ಇದು ನೋಡಿ, ನೋಡಿ ಕೃಷ್ಣ. ನಡೆದದ್ದು ಕಲರ್ ಇದನ್ನು ಕಲರ್ ಹಾಕಬೇಕು. ಕಲರ್ ಪೇಂಟಲ್ಲಿ ಮಾಡಿ. ಇದು ಕೃಷ್ಣ ಸುಧಾಮ, ಇದು ಕಲರ್ ಹಾಕಬೇಕು. ಇದು ನೋಡಿ, ಇದು ನೋಡಿ, ಇದು ನೋಡಿ, ಇದೆಲ್ಲ ಕಲರ್ ಹಾಕಬೇಕು. ಇದು ನೋಡಿ, ಇದು ನೋಡಿ, ಇದು ನಾನು ಇವರು ಕೂಕು ಅದ್ರಲ್ಲಿ ಸ್ವಲ್ಪ ಮುಂಗುಸಿ ಥರ ಬಂದಿದೆ. ಇವರ ಸೇಮ್, ಇವರ ಹಾಗೇನೆ ಬರ್ತಿದೆ. ಇದು ಗಣೇಶ. ಇವರದ್ದು ಡ್ರಾಯಿಂಗ್ ಇನ್ನೂ ಎಲ್ಲ ಫುಲ್ ಆಗಲೇ ಹರ್ಕೊಂಡ್ಬರ್ತಾರೆ ಅಷ್ಟೇ. ಈಗ ಡ್ರಾಯಿಂಗ್ ಮಾಡಿ
ನೆನ್ನೆ ವೀಡಿಯೋ ಎಂಡ್ ಮಾಡಲಿಕ್ಕೇ ಆಗಲಿಲ್ಲ. ನಾವು ಬರುವಾಗ 1 o'clock ಆಗಿತ್ತು. ಅಂದರೆ ಶಿವಮೊಗ್ಗದಿಂದ ಅಪ್ಪ ಹಾಸನಿಗೆ ಹೋದರು. ಅಲ್ಲಿಂದ ತಂಗಿನ ಅಮ್ಮನೆಲ್ಲ ಬಿಟ್ಟು ಮೂಡುಬಿದ್ರೆಗೆ ನಾವಿಲ್ಲಿ ಬರುವಾಗ 1 o'clock ಆಗಿತ್ತು. ಸೊ ನನಗೆ ವೀಡಿಯೋ ಮಾಡಲಿಕ್ಕೇ ಆಗಲಿಲ್ಲ. ಆ್ಯಂಡ್ ಬಹುದಿನಗಳ ಆಸೆ ನೆರವೇರಿತು. ನನಗೆ ಮಂತ್ರಾಲಯಕ್ಕೆ ಹೋಗ್ಬೇಕನ್ನೋ ತುಂಬ ಆಸೆ ಇತ್ತು. ಬಟ್ ಇಲ್ಲೇ ಇರೋದಲ್ಲ ಇಲ್ಲೇ ಒಂದು 2-3 ಗಂಟೆ ಆದರೆ ಹೋಗಿ ಬರ್ಬೋದು. ನಮ್ಗೆ ಇಲ್ಲಿಂದ 560-580 ಕಿಲೋಮೀಟರ್ಸ್ ಇರುತ್ತೆ. ಸೊ ಹೋಗ್ಬೇಕಂದಾಗ ಹೋಗ್ಲಿಕ್ಕಾಗೋದಿಲ್ಲ. ಸೊ ಫೈನಲಿ ಆ ಡೇ ಬಂತು, ಹೋದ್ವಿ. ರಾಯರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅಂದರೆ ನಾವು ಎಲ್ಲಿ ರೂಮ್ ಮಾಡಿದ್ವಿ, ಅವರು ಸ್ವಲ್ಪ ಹೆಲ್ಪ್ ಮಾಡಿದರು. ಸೊ 1/4 ಗಂಟೆಯಲ್ಲಿ ದರ್ಶನ ಆಯಿತು. ತುಂಬ ರಶ್, ತುಂಬ ಅಂದರೆ ತುಂಬ ರಶ್ ಅಲ್ಲಿ. ಸೊ ನಿಮ್ಗೇನು ಹೇಳೋದಂದರೆ ಫೆಬ್ರವರಿ ಟೈಮಲ್ಲಿ ಹೋಗಿ ಸ್ವಲ್ಪ ಫ್ರೀ ಇರ್ಬೋದು. ಸೊ ನೋಡಿ, ಯಾವಾಗ ರಶ್ ಇರೋದಿಲ್ಲ ಆಗ ಹೋಗಿ. ಈಗ ತುಂಬ ರಶ್ ಇತ್ತು. ಬಟ್ ಓಕೆ, ಫೈನಲಿ ರಾಯರನ್ನು ನೋಡಿ ಬಂದೆ. ತುಂಬ ಖುಷಿ ಆಯಿತು. ನನಗೆ ಈ ವಿಡಿಯೋನ ನೆನ್ನೆ ಎಂಡ್ ಮಾಡಬೇಕಿತ್ತು, ನೆನ್ನೆ ಆಗಲಿಲ್ಲ. ಇವತ್ತು ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟಾಟಾ, ಬಾಯ್.